ಮಂಡ್ಯದಲ್ಲಿ ಕಾರ್ ವಾರ್ ತುಂಬಾ ಜೋರಾಗಿ ನಡೀತಾ ಇದೆ. ಹೌದು, ಸಂಸದ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮಗೆ ಕಾರ್ ಸರಿಯಾಗಿ ಕೊಟ್ಟಿಲ್ಲ. ಪ್ರೋಟೋಕಾಲ್ ಪ್ರಕಾರ ರಾಜ್ಯ ಸರ್ಕಾರ ಕೇಂದ್ರ ಸಚಿವರಿಗೆ ಸೂಕ್ತವಾದಂಥ ವಾಹನ ವ್ಯವಸ್ಥೆನ ಮಾಡಬೇಕು. ಆದರೆ ಈ ಸರ್ಕಾರ ನನಗೆ ಕಾರನ್ನು ಕೂಡ ಕೊಡದೆ ಆಟ ಆಡಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಪ್ರತಿಯಾಗಿ ಇವತ್ತು ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ನಾವೀಗಾಗಲೇ ಸುಮಲತಾ ಅವರ ಕಾರನ್ನೇ ಅವರಿಗೆ ಕೊಟ್ಟಿದ್ವಿ, ಆದರೆ ಸುಮಲತಾ ಅವರ ಕಾರು ಬೇಡ ಅಂತ ಕುಮಾರಸ್ವಾಮಿಗೆ ಕಾರನ್ನು ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅಥವಾ ಅವರ ನಿರ್ಧಾರವನ್ನು ಸಮರ್ಥಿಸ್ಕೋತಾ ಇದ್ದಾರೆ. ಹೀಗಾಗಿ ಈ ವಿಚಾರ ಅಂದರೆ ಕಾರ್ ವಾರ್ ವಿಚಾರ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ತುಂಬ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರದಿಂದ ವೆಹಿಕಲ್ ಇನ್ನೂ ಕೊಟ್ಟಿಲ್ಲ. ಸುಮಲತಾ ಅವರು ಉಪಯೋಗಿಸಿದ ಕಾರನ್ನ ನಾನು ಉಪಯೋಗಿಸಲ್ಲ ಅಂದರೆ MP ಆಗಿರ್ತಾರೆ ಅಷ್ಟೇ, ಅವ್ರ ಕಾರಲ್ಲ ಅಲ್ಲ. ದುರಂತ. ಸಕ್ಕರೆ ನಗರಿ ಮಂಡ್ಯ ಹೇಳಿ ಕೇಳಿ ರಾಜಕಾರಣಕ್ಕೆ ಫೇಮಸ್. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಅದರಲ್ಲೂ ಮಾಜಿ CM ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರ ಸಚಿವರಾದ ನಂತರ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಕಾಂಗ್ರೆಸ್ ಹಾಗೂ JDS ನಡುವೆ ಜಟಾಪಟಿ ಕೂಡ ನಡೆಯುತ್ತಿದೆ. ಕೇಂದ್ರ ಸಚಿವ ಹಾಗೂ ಉಸ್ತುವಾರಿ ಸಚಿವರ ನಡುವೆ ಕಾರ್ ವಾರ್ ಆರಂಭವಾಗಿದೆ. ಮೂರು ದಿನಗಳ ಕೆಳಗೆ ಮಂಡ್ಯ ಜಿಲ್ಲೆಯ ಪ್ರವಾಸಕ್ಕೆಂದು ಬಂದಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಮಾಡಿದರು. ಪ್ರೋಟೋಕಾಲ್ ಪ್ರಕಾರ ಸಂಸದರಿಗೆ ಕಾರು ನೀಡಬೇಕು, ಆದರೆ ರಾಜ್ಯ ಸರ್ಕಾರ ಇದುವರೆಗೂ ನನಗೆ ಕಾರ್ ನೀಡಿಲ್ಲ, ಹೀಗಾಗಿ ನನ್ನ ಇಲಾಖೆಯ ಕಾರನ್ನ ಬಳಸುತ್ತಿದ್ದೇನೆ ಅಂತ ಕುಮಾರಸ್ವಾಮಿ ಹೇಳಿದರು. ಇಲ್ಲ, ನನಗೆ ರಾಜ್ಯ ಸರ್ಕಾರದಿಂದ ವೆಹಿಕಲ್ ಇನ್ನೂ ಕೊಟ್ಟಿಲ್ಲ. ರಾಜ್ಯ ಸರ್ಕಾರದ್ದು ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ್ದು ನಮ್ಮ ಹೆವಿ ಇಂಡಸ್ಟ್ರಿನಲ್ಲಿ ಇರದಂತ ವೆಹಿಕಲ್ ತರಿಸಿ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅದು ಅವ್ರು ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ನೀಡಿರುವ ಚಲುವರಾಯಸ್ವಾಮಿ HDK ಪ್ರೋಟೋಕಾಲ್ ಆರೋಪಕ್ಕೆ ಸುಮಲತಾ ಕಾರ್ ಬಾಂಬ್ ಹಾಕಿದ್ದಾರೆ. ಅವರಿಗೆ ಕಾರನ್ನು ನೀಡಲು ಮುಂದಾದಾಗ ಮಾಜಿ ಸಂಸದೆ ಸುಮಲತಾ ಉಪಯೋಗಿಸುತ್ತಿದ್ದ ಕಾರು ಎಂಬ ಕಾರಣಕ್ಕೆ ನಿರಾಕರಣೆ ಮಾಡಿದ್ದಾರೆ. ಸುಮಲತಾ ಕೂತಿದ್ದ ಕಾರನ್ನ ನಾನು ಉಪಯೋಗಿಸಲ್ಲ ಅಂತ ಹೇಳಿದ್ರು ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಹೊಸ ಸಂಸದರಿಗೆ ಹಳೆ ಕಾರು ಕೊಡುವುದು ವಾಡಿಕೆ, ಆನಂತರ ಕ್ಯಾಬಿನೆಟ್ ಒಪ್ಪಿಗೆ ಪಡೆದು ಹೊಸ ಕಾರು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ MP ಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನ ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನ ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ. ಹೊಸ ಕಾರ್ ಬರೋವರೆಗೂ ಉಪಯೋಗಿಸ್ಬೋದಾಯ್ತು. ಸುಮಲತಾ ಅವ್ರು ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ. ಅವರು ಒಬ್ಬ MP ಆಗಿರ್ತಾರೆ ಅಷ್ಟೇ, ಅವ್ರ ಕಾರಲ್ಲ, ಅದು ಸರ್ಕಾರದ ಕಾರು, ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಅದನ್ನು TV-ನಲ್ಲಿ ಹೇಳ್ತಾರೆ ಅಂತ ಅಂದರೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ನನ್ನ ಹಿಂದೆ ಅಂಬರೀಶ್ ಅವರು ಇದ್ರು, ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಿಗೆ 1 ವರ್ಷ ಆಯಿತು. ಅದೇನೇ ಇರಲಿ, ಕಾರ್ ವಿಚಾರ ಕಾಂಗ್ರೆಸ್ ಮತ್ತು JDS ನಾಯಕರ ವಾಕ್ಸಮರಕ್ಕೆ ಕಾರಣವಾಗಿದ್ದು, ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.